ಸ್ವಾಮಿಗಳು ಸ್ವಾಮಿ ರೀತಿಲಿಂದ ಇದ್ದರೆ ಅವ್ರಿಗೆ ಒಂದು ದೊಡ್ಡ ಮರ್ಯಾದೆ ಇರ್ತೈತಿ. ಭಕ್ತರು ದೊಡ್ಡ ಪ್ರಮಾಣದಿಂದ ಅವ್ರಿಗೆ ಸಹಕಾರ ಕೊಡ್ತಾರೆ. ಹಿಂಗೆ ರಾಜಕೀಯಕ್ಕೆ ಬಂದರೆ ಯಾರು ಸಪೋರ್ಟ್ ಮಾಡಲ್ಲ, ಅದು ಆಗೋದೂ ಇಲ್ಲ. ಈ ಧಾರವಾಡ ಡಿಸ್ಟ್ರಿಕ್ನಾಗ ಐತಲ್ಲ, ಗೆಲುವು ಮಾತ್ರ ಪ್ರಹ್ಲಾದ್ ಜೋಶಿ ಅವ್ರದ್ದು, ಬಿಜೆಪಿನೇ ಆಗೋದು. ಕಾಂಗ್ರೆಸ್ಸಲ್ಲಿ ಅಲೈನ್ಸ್ ಅವ್ರದೇ ಯಾರು ಅವ್ರವ್ರ ಸೀಟ್ ಯಾರು ಇದ್ದಾರೆ ಅನ್ನೋದೇ ಅವರೇ ಪ್ರಧಾನಮಂತ್ರಿ, ಅವ್ರಿಗೆ ಗೊತ್ತಿಲ್ಲ. ಇದು ಮೋದಿ ಕೊಟ್ಟನ ಇಲ್ಲ ಸಿದ್ದರಾಮಯ್ಯ ಕೊಟ್ಟನ, ಇದನ್ನ ಹೇಳ್ರಿ ಬೇಕಾರೆ. ಪ್ರಹ್ಲಾದ್ ಜೋಶಿ ಅವ್ರು ಬಂದಾದ್ಮೇಲಿಂದ ಇಲ್ಲಿ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ. ಬಿಫೋರ್ ಅಂತೂ ಓಲ್ಡ್ ಬಸ್ ಸ್ಟ್ಯಾಂಡ್ ಒಂದು ನೋಡೋಕ್ಕೆ ಆಗ್ತಾ ಇದ್ದಿಲ್ಲ, ಆ ಥರ ಇತ್ತು. ನಾನು 18 ಆಗಿನಿ, ನಾನು BJPಗೆ ವೋಟ್ ಮಾಡ್ತೀನಿ. ಜೋಶಿ ಅವರು ಲೈಕ್ ಈಸಿಯಾಗಿ ಗೆಲ್ತಾರೆ, ಯಾಕಂದರೆ ಅವ್ರು ಕೊಡಗು ನಮ್ಮ ಧಾರವಾಡ ಡಿಸ್ಟಿಕ್ಕಿಗೆ ತುಂಬ ಐತೆ. ಆ 2024 ಲೋಕಸಭಾ ಚುನಾವಣೆ ಇನ್ನೇನು ಬರ್ತೈತ್ರಿ. ನಿಮ್ಮ ಪ್ರಕಾರ ಯಾರು ಗೆದ್ದಿತ್ತಾರ? ಪ್ರಹ್ಲಾದ್ ಜೋಶಿನೇ ರೀ, 100%. ಪ್ರಹ್ಲಾದ್ ಜೋಶಿನೇ. ಸೊ ನಮ್ಮ ಹುಬ್ಳಿನಾಗ ಪ್ರಹ್ಲಾದ್ ಜೋಶಿನವ್ರು ಏನೇನು ಬೆಳವಣಿಗೆ ಮಾಡ್ಯಾರ್ರಿ? ಎಲ್ಲ ಮಾಡ್ಯಾರ ಮೇಡಮ್. ನರೇಂದ್ರ ಮೋದಿ ಅವ್ರ ಕಾರ್ಯವೈಖರಿ ಏನೇನದಲ್ಲ ಎಲ್ಲ ನಮಗೆ ಧಾರವಾಡ ಡಿಸ್ಟ್ರಿಕ್ನಾಗ ಏನೇನೈತಲ್ಲ ಎಲ್ಲ ತಂದು ಕೊಟ್ರಿ. ಬಡವರು ಅನ್ನೋದೆಲ್ಲ ಒಂದು 55% ಎಲ್ಲ ನಿರ್ಮೂಲನೆ ಆಗೈತಿ. ಎಲ್ಲರೂ ಹೈ ಲೆವೆಲ್ನಾಗ ಬೆಳೆಯಕತ್ತಾರೆ. ಎಲ್ಲ ಬಡವರು ಇದ್ದಾರೆ, ಎಲ್ಲರೂ ಮೇಲೆ ಹೇಳಕತ್ತಾರೆ, ಒಂದು ಲೆವೆಲಿಗೆ ಅದಾರೆ. ಸೊ ನಮ್ಮ ಪ್ರಹ್ಲಾದ್ ಜೋಶಿ ಅವರು 10ರಾಗ ನೀವು ಅವರಿಗೆ ರೇಟ್ ಕೊಡಬೇಕು ಅಂತಂದ್ರೆ ಎಷ್ಟು ಕೊಡ್ತೀರಿ? 10ಕ್ಕೆ 10 ಕೊಡ್ತೇನೆ ಮೇಡಮ್. ಈ ಸತಿನೂ ಅಂದ್ರೆ ಪ್ರಹ್ಲಾದ್ ಜೋಶಿ ಅವರೇ ಬರ್ತಾರೆ. ಅವರೇ ಮೇಡಮ್, 100%. ಏನು ನೋ ಡೌಟ್. ಬೇಕಾದ್ರೆ ನಿಂದಿರಲಿ ಅವ್ರ ಅಪೋಸಿಟ್ ಪ್ರಹ್ಲಾದ್ ಜೋಶಿನೇ ಅಭ್ಯರ್ಥಿ, ಅವರೇ ಗೆಲುವೆ. ನರೇಂದ್ರ ಮೋದಿ ಅವರ ಮೂರೇ ಫೀಲ್ಡ್ ಪ್ರಧಾನಮಂತ್ರಿ. ದಿಂಗಾಲೇಶ್ವರ ಸ್ವಾಮಿ ಅವರು ಇವಾಗ ಚುನಾವಣೆಗೆ ನಿಂದಿರ್ತಾರ. ಏನೇ ಮೇಡಮ್, ಸ್ವಾಮಿಗಳು ಸ್ವಾಮಿ ರೀತಿಯಲ್ಲಿ ಇರ್ಬೇಕು. ಮಠ ಮಂದಿರ ಎಲ್ಲ ಉದ್ಧಾರ ಮಾಡ್ಕೊಂತ ಹೋಗ್ಬೇಕು. ರಾಜಕೀಯಕ್ಕೆ ಒಟ್ಟು ಅವ್ರೆ ರಾಜಕೀಯಕ್ಕೆ ಬರೋಕೆ ಹೋಗ್ಬಾರ್ದು. ಸ್ವಾಮಿಗಳು ಸ್ವಾಮಿ ರೀತಿಲಿಂದ ಇದ್ದರೆ ಅವ್ರಿಗೆ ಒಂದು ದೊಡ್ಡ ಮರ್ಯಾದೆ ಇರ್ತೈತಿ. ಭಕ್ತರು ದೊಡ್ಡ ಪ್ರಮಾಣದಿಂದ ಅವ್ರಿಗೆ ಸಹಕಾರ ಕೊಡ್ತಾರೆ. ಹಿಂಗೆ ರಾಜಕೀಯಕ್ಕೆ ಬಂದರೆ ಯಾರು ಸಪೋರ್ಟ್ ಮಾಡಲ್ಲ, ಅದು ಆಗೋದೂ ಇಲ್ಲ. ಈ ಧಾರವಾಡ ಡಿಸ್ಟ್ರಿಕ್ನಾಗ ಐತಲ್ಲ, ಗೆಲುವು ಮಾತ್ರ ಪ್ರಹ್ಲಾದ್ ಜೋಶಿ ಅವ್ರದ್ದು, ಬಿಜೆಪಿನೇ ಆಗೋದು. ಮತ್ತು ಅದನ್ನ ಬಿಟ್ಟರೆ ಮತ್ತೆ ಬೇರೆ ಏನಿಲ್ಲ ರೀ. ಅಲ್ರಿ ಮೋದಿ ಏನು ಕೊಟ್ಟಾನಂತ ಕೇಳ್ತಾರ್ರಿ ಇವ್ರು ಕಾಂಗ್ರೆಸ್ನವ್ರು. ಮೋದಿ ಏನು ಕೊಟ್ಟಾನ್ರಿ ನನಗೆ ನೋಡ್ರಿ, ನಿಮ್ಗೆ ಸುಳ್ಳು ಹೇಳೋದಲ್ರಿ, ನಂದು ಹಕ್ಕಿಕತ್ತ ಇದು ಮೋದಿ ಕೊಟ್ಟನ ಇಲ್ಲ ಸಿದ್ದರಾಮಯ್ಯ ಕೊಟ್ಟನ, ಇದನ್ನ ಹೇಳ್ರಿ ಬೇಕಾರೆ. ಇದನ್ನ ಬೇಕಾರೆ ಅಡಿದ ತೆಗಿರ್ಬೇಕಾರೆ. ಹಂಗಲ್ರಿ ಅಕ್ಕಾರ, ನೀವು ಸುಳ್ಳು ಹೇಳಿದ್ರೆ ಕೇಳ್ತೀರಿ, ಕರೆ ಕೇಳ್ತೀರಿ. ಮೋದಿ ಎಲ್ಲರಿಗೆ ರೈತರಿಗೆ ಕೊಟ್ಟಾನ್ರಿ, ಎಲ್ಲರಿಗೆ ಕೊಟ್ಟಾನ್ರಿ. 2,000-6,000 ರೂಪಾಯಿ ಕೊಟ್ಟಾನ್ರಿ. ಇವ ಕಾಂಗ್ರೆಸ್ನವ್ರು 4,000 ರೂಪಾಯಿ ಅದ್ರಾಗ ಕೊಟ್ಟಿಲ್ರಿ ಅವ. ಮತ್ತು ಹೊಳ್ಳಿ BJP ಮೇಲೆ ಇದು ಮಾಡ್ತಾರೆ. BJP ಕಾಂಗ್ರೆಸ್ ಅಲ್ರಿ, ಯಾವ ಪಕ್ಷ ಯಾರು ಒಳ್ಳೆಯವ್ರು ಅದಾರ ಅವ್ರಿಗೆ ನಾವು ಇದು ಮಾಡಿದ್ರಿ. ಅಂಥದ್ದು ಮೋದಿಗೆ ಜಯವಾಗಲಿ. ಮೋದಿ ಸಿದ್ದರಾಮಯ್ಯ ಬರ್ಬೇಕಾರೆ ಅವ್ನು ಇದು ಮಾಡ್ತಾವ್ರ ನಾವು ಇಲ್ಲಿ. ನಮ್ಗೆ ಸಿದ್ದರಾಮಯ್ಯ ಬೇಡ ನಮಗೆ. ಸೊ 70 ವರ್ಷ ಕಾಂಗ್ರೆಸ್ ಸರ್ಕಾರನೂ ನಾವು ನೋಡಿವಿ, 10 ವರ್ಷ ಮೋದಿ ಸರ್ಕಾರನೂ ನಾವು ನೋಡಿವಿ. ಎರಡರ ಒಳಗೆ ನಿಮ್ಗೆ ಏನು ವ್ಯತ್ಯಾಸ ಅನಿಸ್ತೈತಿ? ಅವ್ರು 70 ವರ್ಷದಾಗ ಏನು ಮಾಡಿಲ್ಲಲ್ಲ, ಅದನ್ನು ಮೋದಿಯವರು ಬರೀ 10 ವರ್ಷದಾಗ ಮಾಡಿ ತೋರಿಸ್ಯಾರ. ನಮ್ಮ ದೇಶ ಇಡೀ ಓಡಿಗೆ ಗೊತ್ತಾಗೋಂಗೆ ಮಾಡ್ಯಾರ ಮೋದಿಯವರು. ಅವ್ರು ಬಿಟ್ಟರೆ ಇವರಲ್ಲ, ಇವ್ರು ನಮ್ಮನ್ನ ಓದಿ ಗುಲಾಮ್ಗಿರಾಗಿ ಇಟ್ಟಿದ್ರು ಮತ್ತು ಹೊಳ್ಳಿ. ಆಮೇಲೆ ಜಾತಿ ಅದು ಇದು 308. ಆದ್ರೆ ಮೋದಿಯವ್ರು ಆ ಥರ ಇಲ್ಲ, ಒಂದೇ ಒಂದೇ ದೇಶ ಒಂದೇ ಮಂದಿ ಜನ, ಆ ರೀತಿ ಇಟ್ಕೊಂಡಾರೆ ಸರ್. ಆದ್ರೆ ಕಾಂಗ್ರೆಸ್ ಅವ್ರು ಹೇಳ್ತಾರ ಮೋದಿ ಅವರು ಜಾತಿ ಹೆಸರು ತಗೊಂಡು ಮತ ಪಡಿತಾರ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತಾರೆ? ಅಲ್ರಿ, ಲಾಭ ಯಾರು ತೊಗೊಂತಾರೆ ಜಾಸ್ತಿ? ಒಬ್ಬೊಬ್ಬರು ಜಾತಿಯವ್ರಿಗೆ ಅಂತೇಳಿ ಲಾಭ ಮಾಡ್ಯಾರನ, ಯಾರ್ಯಾರ ಪರಿಹಾರ ಒಬ್ಬೊಬ್ರಿಗೆ ಅಂತ ಮಾಡ್ಯಾರನ. ಯಾರು ತೊಗೊಂತಾರೆ? ಫಸ್ಟ್ ಪರಿಹಾರ ಎಲ್ಲರೂ ತೊಗೊಂತಾರೆ, ಎಲ್ಲ ಜಾತಿಯವರು ತೊಗೊಂತಾರೆ. ಹಂಗಂತೇಳಿ ನಮ್ಮ ಹಿಂದೂ ಮಂದಿಗೆ ಅಷ್ಟೇ ಜಾತಿದು ಇದು ಪರಿಹಾರ ಅಂತೇನಿಲ್ಲ, ಎಲ್ಲ ಮಂದಿಯಾಗ ಪರಿಹಾರ ಐತಿ. ಮತ್ತು ಲಾಭ ತೊಗೊಳೋರು ಯಾರು? ಎಲ್ಲ ಜಾತಿಯವ್ರು ತೊಗೊಂತಾರೆ. ಮೋದಿಯವ್ರು ಒಬ್ಬರಿಗೆ ಅಂತ ಬೇರೆ ಸಪ್ರೇಟಾಗಿ ಏನು ಮಾಡಿಲ್ಲ. ಮತ್ತು ಈ ಸಲನೂ ಮೋದಿಯವರು ಬರ್ತಾರೆ, ಅದು 100ಕ್ಕೆ 100 ಸತ್ಯ. ಸೊ ನಮ್ಮ ಹುಬ್ಬಳ್ಳಿ ನಗರನಾಗ ಪ್ರಹ್ಲಾದ್ ಜೋಶಿ ಅವ್ರ ಸಂಸದರಾಗಿದ್ರು 20 ವರ್ಷದಿಂದ. ಅವ್ರ ಬಗ್ಗೆ ಏನು ಹೇಳ್ತಾರೆ? ಅವ್ರ ಬಗ್ಗೆ ಒಳ್ಳೆಯರು, ಅದಕ್ಕೇನಿಲ್ಲ ಅಭಿಪ್ರಾಯ, ಅದ್ರ ಬಗ್ಗೆ ಏನಿಲ್ಲ. ನಾವು ಪಕ್ಷನೂ BJPನ ಮಾಡ್ತೀವಿ, ಪ್ರಹ್ಲಾದ್ ಜೋಶಿ ಅವರು ಬೇಕು. ಇವೆಲ್ಲ ಒಳ್ಳೆ ಕಾರ್ಯಗಳನ್ನು ಮಾಡ್ಯಾರ, ಇನ್ನೂ ಹೆಚ್ಚಿನ ಕಾರ್ಯ ಮಾಡಲಿ. ಅದಕ್ಕೆ ಅವ್ರಿಗೆ ನಾವು ದೇವ್ರ ಶಕ್ತಿ ಕೊಡಲಿ ಅಂತ ಇವತ್ತು ಸಿದ್ದಪ್ಪನ ಜಾತ್ರೆ ಐತಿ, ಆ ದೇವ್ರ ಮುಖಾಂತರ ಅವ್ರಿಗೆ ಕೇಳ್ಕೊತೀವಿ ಅಷ್ಟೇ, ಮತ್ತೇನು. ನಾವು ತಿಳಿದಿದ್ದು ಆಗ್ತೇವೆ, ನಮ್ಗೆ ಗೊತ್ತಾಗೋದಿಲ್ರಿ. ಯಾರು ಚಲೋ ಅದಾರ? ನಮ್ಗೆ ಎಲ್ಲಾರು ಚಲೋನವ್ರಿ. ಹೌದ್ರಿ. ಮತ್ತೆ ಇಲ್ಲಿ ಬೆಳವಣಿಗೆ ಎಲ್ಲ ಯಾರು ಮಾಡಕತ್ತಾರ್ರಿ? ನಮ್ಗೆ ಗೊತ್ತಿಲ್ರಿ, ಗೊತ್ತಾಗೋದಿಲ್ರಿ. 2024 ಲೋಕಸಭಾ ಚುನಾವಣೆ ಬರಾಕತ್ತೈತ್ರಿ. ನಿಮ್ಮ ಪ್ರಕಾರ ಯಾರು ಗೆದ್ದಿದ್ದಾರೆ? ಆಯ್ತು. ಯಾರು ಗೆದ್ದಿದ್ದಾರೆ? ಇಲ್ಲೇ ಇದು ಕಾಂಗ್ರೆಸ್ ಗೆದ್ದಿತ್ತು. ಇಂಡಿಯಾನಾಗ್ರಿ? ಇನ್ನೇನ ಪ್ರಧಾನಮಂತ್ರಿ ಯಾರ್ರಿ? ನರೇಂದ್ರ ಮೋದಿ. ಈಗ ಅವ್ರು ಬರೋದಲ್ಲ ಈಗ. ಅವ್ರು ಗೆದ್ದಿತಾರ್ರಿ? ಅವ್ರೇನು ಬೆಳವಣಿಗೆ ಮಾಡ್ಯಾರ್ರಿ? ಇನ್ಮೇಲೆ ಮಾಡ್ತಾರೆ, ಇನ್ನೂ ಮಾಡಿಲ್ಲ ಅವರು. ಇನ್ನೂ ಮಾಡಿಲ್ಲ.
ಅಂದರೆ 10 ವರ್ಷ ಅವರು PM ಆಗಿದ್ರು, ಅವ್ರೇನು ಮಾಡಿಲ್ರಿ? ಇನ್ನಿಲ್ಲ. 2024 ಲೋಕಸಭಾ ಚುನಾವಣೆ ಇನ್ನೇನು ಬರ್ತಿದ್ರಿ, ನಿಮ್ಮ ಪ್ರಕಾರ ಯಾರು ಗೆದಿಬೇಕು? ಅದು ಹೆಂಗೆ ಪಬ್ಲಿಕ್ನಲ್ಲಿ ಹೇಳೋಕ್ಕಾಗತ್ತೆ ರೀ. BJP ನೀವು ಯಾರಿಗೆ ವೋಟ್ ಹಾಕ್ತೀರಿ ಹೇಳಬೇಡ್ರಿ, ನಿಮ್ಮ ಪ್ರಕಾರ ಬೆಳವಣಿಗೆ ಯಾರು ಮಾಡ್ತಾರ? ಮೋದಿಯವರು ಮೋದಿ ಅವರು ಏನೇನು ಬೆಳವಣಿಗೆ ಮಾಡ್ಯಾರ ಅನ್ಸುತ್ತೆ? ಆಫೀಸ್ಲಿ ಎಲ್ಲರಿಗೆ ಗೊತ್ತಿರೋದೇ ಐತಲ್ಲ ಅದು. ಸೊ ಇಂಡಿಯಾನಾಗ ತಗೊಂಡು ನಮ್ಮದು ಹುಬ್ಳಿ ಎಲ್ಲ ರೂಟ್ ಎಲ್ಲ ಚೆನ್ನಾಗಾಗಿದೆ, ಈ ಬ್ರಿಡ್ಜ್ ಎಲ್ಲ ಚೆನ್ನಾಗಿ ಬಂದಿದ್ದಾವೆ. ಈಗ ಬಿಫೋರ್ ಅಂತೂ ಓಲ್ಡ್ ಬಸ್ ಸ್ಟ್ಯಾಂಡ್ ಒಂದು ನೋಡೋಕ್ಕೆ ಆಗ್ತಾ ಇದ್ದಿಲ್ಲ, ಆ ಥರ ಇತ್ತು. ಈಗೆಲ್ಲ ಚೆನ್ನಾಗಿದೆ, ಅದರಿಂದನೇ ನಾವು ಇಂಪ್ರೂವ್ ಆಗೈತೆ ಅಂತ ಹೇಳ್ಬೋದು. 2024 ಚುನಾವಣೆ ಇನ್ನೇನು ಬರ್ತಾ ಇದೆ ಸರ್, ನಿಮ್ಮ ಪ್ರಕಾರ ಯಾರು ಗೆಲ್ತಾರ? BJP ಬರುತ್ತೆ. BJP ಯಾಕೆ ಬರುತ್ತೆ ಸರ್? ಕಾಂಗ್ರೆಸ್ಸಲ್ಲಿ ಅಲೈನ್ಸ್ ಅವ್ರದ್ದೇ ಯಾರು ಅವ್ರವ್ರ ಸೀಟ್ ಯಾರಿದ್ದಾರೆ ಅನ್ನೋದೇ ಅವರೇ ಪ್ರಧಾನಮಂತ್ರಿ, ಅವ್ರಿಗೆ ಗೊತ್ತಿಲ್ಲ. ಒಬ್ರೊಬ್ಬರು ಅವರು ಮಮತಾ ಬ್ಯಾನರ್ಜಿ ಇರ್ಬೋದು, ಅವರೊಂದು ದಿನ ಪ್ರಧಾನಮಂತ್ರಿ, ಎಲ್ಲರೂ ಅವ್ರವ್ರು ಟವಲ್ ಹಾಕಿ ಬಿಟ್ಟಿದ್ದಾರೆ. ಅದರಿಂದ ಅವರು ಇದರಲ್ಲಿ ಯಾರು ಅನ್ನೋದು ಗೊತ್ತಿಲ್ಲ. BJP ಬರುತ್ತೆ. ಸೊ ಮೋದಿ ಸರ್ಕಾರ ಇಷ್ಟು ವರ್ಷದಲ್ಲಿ ಏನೇನು ಬೆಳವಣಿಗೆ ಮಾಡಿದೆ ಅಂತ ನಿಮ್ಗೆ ಅನ್ಸುತ್ತಾ? ಅವ್ರ ಇದರಲ್ಲಿ ಡೆವಲಪ್ಮೆಂಟ್ ತುಂಬ ಜಾಸ್ತಿ ಇದೆ, ಆದರೆ ಅವ್ರ ಇದರಲ್ಲಿ ಇನ್ನೂ ಗ್ರೋತ್ ಆಗುತ್ತೆ. ಯಾಕಂದರೆ ಮುಂಚಿನ ಸರ್ಕಾರಕ್ಕೂ ಇವಾಗೂ ತುಂಬ ವ್ಯತ್ಯಾಸ ಇದೆ. ಸೊ ಇವಾಗ ನಮ್ಮ ಹುಬ್ಬಳ್ಳಿ ನಮ್ಮ ನಾಡಿನಾಗ ಹೇಳಬೇಕು ಅಂತಂದರೆ ಪ್ರಹ್ಲಾದ್ ಜೋಶಿ ಅವರು ಅದಾರ 20 ವರ್ಷದಿಂದ ಸಂಸದರಾಗಿ. ಅವ್ರು ಏನೇನು ಬೆಳವಣಿಗೆ ಮಾಡ್ಯಾರ? ಅವ್ರು ಬಂದಾದ್ಮೇಲಿಂದ ಪ್ರಹ್ಲಾದ್ ಜೋಶಿ ಅವ್ರು ಬಂದಾದ್ಮೇಲಿಂದ ಇಲ್ಲೊಂದು ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ. ಯಾಕಂದರೆ ಮುಂಚಿಂದ ಜಗದೀಶ್ ಶೆಟ್ಟರ್ ಅವ್ರು ಇದ್ದಾಗ ಅವಾಗ ಅಷ್ಟೊಂದೇನು ಇದ್ದಿದ್ದಿಲ್ಲ, ಆದರೆ ಇವ್ರು ಬಂದಾದ್ಮೇಲಿಂದ ಡೆವಲಪ್ಮೆಂಟ್ ಆಗಿದೆ. ಸೊ ಇವಾಗ MP ಎಲೆಕ್ಷನ್ಸ್, ಲೋಕಸಭಾ ಎಲೆಕ್ಷನ್ಸ್ ಪಕ್ಕ BJPನೇ ಗೆಲ್ಲೋದ? 100% BJPನೇ ಗೆದ್ದೇ ಗೆಲ್ಲುತ್ತೆ. 28 ಸೀಟು, 28ಗಿಂತ 27 ಸೀಟ್ ಆದರೆ 100% ಗೆಲ್ಲುತ್ತೆ. 2024 ಲೋಕಸಭಾ ಎಲೆಕ್ಷನ್ಸ್ ಇನ್ನೇನು ಬರ್ತದ, ನಿಮ್ಮ ಪ್ರಕಾರ ಯಾರು ಗೆದ್ದಿದ್ದಾರೆ? BJP ಅವರು ಗೆದ್ದಿರ್ತಾರೆ. BJP ಅವರು ಯಾಕೆ ಗೆದ್ದಿದ್ದಾರೆ? BJP ಅವರು ಅವ್ರದ್ದು ಆ ಟೈಪ್ ವರ್ಕ್ ಸ್ಟ್ರಾಂಗ್ ಇದೆ, ಆ ಟೈಪ್ ಬೇರೆ ಪಾರ್ಟಿಯವ್ರದ್ದು ವರ್ಕ್ ಇಲ್ಲ. ಡಿಸಿಷನ್ ಮೇಕಿಂಗ್ ಸ್ಟ್ರಾಂಗ್ ಇದೆ ಅವ್ರದ್ದು. ಮತ್ತು ಮೋದಿ ಅವರು ಸ್ಟ್ರಾಂಗ್ ಲೀಡರ್ ಅದಾರು, ಹಾಂ, ಅವರ ಗೆದ್ದವರು. ಸೊ ನಮ್ಮ ಹುಬ್ಳಿನಾಗ ಪ್ರಹ್ಲಾದ್ ಜೋಶಿ ಅವ್ರು ಅದಾರ, ಅವರು ಏನು ಡೆವಲಪ್ಮೆಂಟ್ ಮಾಡ್ಯಾರ? ಅವರು ಡೆವಲಪ್ಮೆಂಟ್ ಭಾಳ ಮಾಡ್ಯಾರ್ರಿ. ಮತ್ತು ಕೈಟ್ ಫೆಸ್ಟಿವಲ್ ಅವರು ಸ್ಪಾನ್ಸರ್ಶಿಪ್ ಎಲ್ಲ ಮಾಡ್ಯಾರು. ಪ್ರಹ್ಲಾದ್ ಜೋಶಿ, ಹೌದು. ಸೊ ಇಲ್ಲಿ ನಮ್ಮ ಹುಬ್ಳಿನಾಗ್ನು ಪ್ರಹ್ಲಾದ್ ಜೋಶಿ ಅವರೇ ಗೆದ್ದಿದ್ದಾರೆ ಈ ಸತಿ ಅಂತ ಅನ್ಸ್ತೀನಿ. ಹೌದು ರೀ. ಓಕೆ, ಸೊ ಔಟ್ ಆಫ್ 10 ನಿಮಗೆ ರೇಟ್ ಮಾಡಬೇಕು ಮೋದಿ ಗೌರ್ಮೆಂಟ್ ಅಂದರೆ ಎಷ್ಟು ಮಾಡ್ತೀರಿ? 10ಗೆ 11 ವೋಟ್ ಮಾಡ್ತೀವಿ. 10ಗೆ 11 ವೋಟ್. ಸೊ ದಿಸ್ ಟೈಮ್ 100% BJP ಅವರು. ಓಕೆ, ಫೈನ್. ನಾನು 18 ಆಗಿನಿ, ನಾನು BJPಗೆ ವೋಟ್ ಮಾಡ್ತೀನಿ ಈ ಸೊ ಟೈಮ್. ಇವಾಗ ನಾವು ಯು ಹ್ಯಾವ್ ಟರ್ನ್ಡ್ 18. ಯಾ. ಸೊ ಫಸ್ಟ್ ಟೈಮ್ ವೋಟ್ ಮಾಡಕ್ಕೆ ಹೋಗ್ತಾ ಇದ್ದೀರಾ? ಹೌದು, ಫಸ್ಟ್ ಟೈಮ್. ಸೊ ಹೆಂಗೆ ಅನ್ನಿಸ್ತಾ ಇದೆ? ವಾಟ್ ಡು ಯು ಫೀಲ್ ದಟ್ ನಾವು ಇವಾಗ ರೆಸ್ಪಾನ್ಸಿಬಲ್ ಆಗಿದ್ದೀವಿ, ನಾವು ರೆಸ್ಪಾನ್ಸಿಬಲ್ ಆಗಿ ನಮ್ಮ ಯಂಗ್ಸ್ಟರ್ಸ್ ಏನಿದ್ದೀವಿ ಯಾವ ರೀತಿ ಯೋಚನೆ ಮಾಡಬೇಕು ಅಂತ ಪ್ಲೀಸ್ ಎಲ್ಲರಿಗೂ ಒಂದ್ಸತಿ ಹೇಳ್ಬಿಡಿ. ಒಂದು ಕ್ಯೂರಿಯಾಸಿಟಿ ಬಂದಿದೆ, ನಾವು 18 ಆಗಿವೆ ಅಂತ. ಮತ್ತು ವೋಟಿಂಗ್ ಈಗ ನಮಗೆ ಬಂದಿದೆ, ವೋಟಿಂಗ್ ಮಾಡೋದು ಫಸ್ಟ್ ಟೈಮ್. ಅದಕ್ಕೆ ನಾವು ಫಸ್ಟ್ ಟೈಮ್ ವೋಟಿಂಗ್ ಮಾಡೋದು ಒಂದು ಎಂಥೂಸಿಯಾಸಮ್ ಇದೆ, ಒಂದು ಕ್ಯೂರಿಯಾಸಿಟಿ ಇದೆ. ಮತ್ತು ನಾವು BJPಗೆ ವೋಟ್ ಮಾಡ್ತೀವಿ. ಸೊ ನಿಮ್ಗೆ ಪವರ್ ಸಿಕ್ಕಿದೆ, ಆ ಪವರನ್ನು ನೀವು ಏನು ಥಿಂಕ್ ಮಾಡಿ ವೋಟ್ ಮಾಡ್ತಾ ಇದ್ದೀರಾ BJPಗೆ ಅಂತ ಪೀಪಲ್ ಶುಡ್ ನೋ. ಅವರು ರೆಸ್ಪಾನ್ಸಿಬಿಲಿಟಿ ಸ್ಟ್ರಾಂಗ್ ಇದೆ, ಅವ್ರದ್ದು ಡಿಸಿಷನ್ ಮೇಕಿಂಗ್ ಸ್ಟ್ರಾಂಗ್ ಇದೆ ಮೋದಿ ಅವ್ರದ್ದು, ಮತ್ತು ಅವ್ರದ್ದು ವರ್ಕ್ ಸ್ಟ್ರಾಂಗ್ ಇದೆ. ಅದಕ್ಕಾಗಿ ನಾವು BJPಗೆ ವೋಟ್ ಮಾಡ್ತೀವಿ. ಥ್ಯಾಂಕ್ ಯು. 2024 ಲೋಕಸಭಾ ಎಲೆಕ್ಷನ್ಸ್ ಬರ್ತಾ ಇದೆ ಸರ್, ನಿಮಗೆ ಅನ್ಸೋ ಪ್ರಕಾರ ಯಾರು ಗೆದಿಬೋದು? ಸೊ ಸೆಂಟ್ರಲಲ್ಲಿ ಆಫ್ ಕೋರ್ಸ್ ಇಟ್ ಈಸ್ ಮೋದಿ, ಬಿಕಾಸ್ ದ ವೇ ಇಂಡಿಯಾ ಇಸ್ ಡೆವಲಪಿಂಗ್ ಆ್ಯಂಡ್ ಆಲ್ಸೋ ಬೇರೆ ಸ್ಟೇಟ್ಸ್ನಾಗೂ ಅವ್ರದ್ದು ಏನೇನು ಫಂಡ್ಸ್ ಎಲ್ಲ ಬಿಡಬೇಕು, ಆಲ್ ದ್ಯಾಟ್ ಈಸ್ ಹ್ಯಾಪ್ನಿಂಗ್ ವೆಲ್. ಆ್ಯಂಡ್ ಆಲ್ಸೋ ಫಾರಿನ್ ರಿಲೇಷನ್ಶಿಪ್ಸ್ ನೋಡಿದರೆ ಇಂಡಿಯಾ ಇಸ್ ರಿಯಲಿ ಡೂಯಿಂಗ್ ವೆರಿ ಬೆಟರ್. ಆ್ಯಂಡ್ ರೀಸೆಂಟ್ಲಿ ಐವ್ ಸೀನ್ ದ ನ್ಯೂಸ್ ದಟ್ 25th ದುಬೈದಾಗ 25 ಪೀಪಲ್ನ ರಿಲೀಸ್ ಮಾಡಿ ಕರ್ಕೊಂಬಂದಾರೆ. ಸೊ ದಿಸ್ ಆಲ್ ಶೋಸ್ ಲೈಕ್ ಹೌ ಇಂಪಾರ್ಟೆಂಟ್ ಇಂಡಿಯಾ ಈಸ್ ಟು ಹೋಲ್ ವರ್ಲ್ಡ್ ಅಂತೇಳಿ. ಸೊ ದ್ಯಾಟ್ಸ್ ಆಲ್ ದೋಸ್ ಥಿಂಗ್ಸ್ ಆರ್ ಮೇಜರ್ ರೀಸನ್ ಲೈಕ್ ಮೋದಿ ಸೆಂಟ್ರಲ್ನಾಗ ಬರ್ಬೋದು ಅಂತ ಹೇಳಿ. ಜೋಶಿ ಅವರು ಲೈಕ್ ಈಸಿಯಾಗಿ ಗೆಲ್ತಾರೆ, ಯಾಕಂದರೆ ಅವ್ರು ಕೊಡೋದು ನಮ್ಮ ಧಾರವಾಡ ಡಿಸ್ಟಿಕ್ಕಿಗೆ ತುಂಬ ಐತೆ. ಸೊ ಎನಿ ಟೈಮ್ ಜೋಶಿ ಅವ್ರಿಗೆ ಎನಿ ಸಪೋರ್ಟ್ ಕೇಳಿದ್ರು ಅವ್ರು ಯಾವಾಗಲೂ ಇಲ್ಲ ಅಂದಿದ್ದಿಲ್ಲೇ ಇಲ್ಲ. ಸೊ ಹೀಗಾಗಿ ಸೊ ಜೋಶಿ ಅವರು ಈಸ್ ಫಾರ್ ಶ್ಯೂರ್, nobody can beat him. So out of 10 how much would you rate ಮೋದಿ ಗವರ್ಮೆಂಟ್ ಜೋಶಿ ಗವರ್ಮೆಂಟ್ ಅವ್ರು ಬಂದರೆ 10ಗೆ ನೀವು ಎಷ್ಟು ರೇಟ್ ಮಾಡ್ತೀರಿ? 10 out of 10. Okay, thank you so much. And 70 years of ಕಾಂಗ್ರೆಸ್ ಆಡಳಿತ
ಆಮೇಲೆ 10 ವರ್ಷದ BJP ಆಡಳಿತ, ಇದು ಎರಡರಲ್ಲೂ ವ್ಯತ್ಯಾಸ ನಿಮಗೆ ಕಾಣಿಸುತ್ತಾ? 70 ಇಯರ್ಸ್ ಕಾಂಗ್ರೆಸ್ ಆಡಳಿತ ಅಂತ ಬಂದಾಗ ಅದು ಹೆಂಗೆ ಆಗ್ತಾಯಿತ್ತು ಅಂದರೆ ಅಲ್ಲಿ ಫ್ರೆಶ್ ಮೈಂಡ್ಸ್ ಇದ್ದಿದ್ದಿಲ್ಲ ಬೇಸಿಕ್ಲಿ. ಆಮೇಲೆ ಮೋರ್ ಓವರ್ ಅದು ಒಂದು ಏನದು ಸ್ಟ್ರಾಟಜಿಕ್ ಗೋಲ್ಸ್ ಆಯಿತು, ಇಲ್ಲ ಒಂದು ಊರು ಅಥವಾ ಡಿಸ್ಟ್ರಿಕ್ಸ್ ಹೇಗೆ ಬೆಳೆಸಬೇಕು, ಇಲ್ಲ ಕಂಟ್ರಿ ರಿಲೇಷನ್ಶಿಪ್ಸ್ ಹೇಗೆ ಮೇಂಟೈನ್ ಮಾಡಬೇಕು, ಆಲ್ ದೋಸ್ ಥಿಂಗ್ಸ್ ಆರ್ ನಾಟ್ ವೆಲ್ ಡನ್ ಬಿಕಾಸ್ ಅಲ್ಲಿ ಲೀಡರ್ಶಿಪ್ ಆ ಥರ ಇದ್ದಿದ್ದಿಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು BJP ದೇ ಹ್ಯಾವ್ ರಿಯಲಿ ಎಂಬ್ಯಾರಸ್ ದ ಚೇಂಜ್. ಸೊ ನ್ಯೂ ಪೀಪಲ್ಸಿಗೆ ಅಪರ್ಚುನಿಟಿ ಕೊಡೋದು ಲೈಕ್ ತೇಜಸ್ವಿ ಸೂರ್ಯ ಆರ್ ಪ್ರತಾಪ್ ಸಿಂಹ. ಸೊ ಆಲ್ ಆರ್ ದೀಸ್ ಆರ್ ಡೈನಮಿಕ್ MPs. So by these you get all the new ideas, and by these new ideas obviously the country or state will develop. So ee tara this is how the BJP is getting progress anta antivi. ಥ್ಯಾಂಕ್ ಯು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.